ಮಾಡ್ತಾ ಇದೆ. 10 ವರ್ಷದ ಅವಧಿಯಲ್ಲಿ ನಿಮ್ಮ ಅವಧಿಯಲ್ಲಿ ಚರ್ಚೆ ಆಗಿದೆ, ಒಂದು ತನಿಖೆ ಆಗ್ಬೇಕು ಅಂತ ಚಿಂತನೆ ನಡೆಸಿದೆ ಅನ್ನೋ ಒಂದು ಮಾತು. ಈಗ ಇದ್ರ ಬಗ್ಗೆ ಏನಾಗಿದೆ, ಇಡೀ ಒಂದು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಇದು ಒಂದು ಮಾದರಿ ಸಂಸ್ಥೆಯಾಗಿ ಅದನ್ನು ನಾವು ಅಭಿವೃದ್ಧಿಗೊಳಿಸಿದ್ದೀವಿ. ಈ ಸರ್ಕಾರ ಆಗ್ಬೋದು, ಇಂದಿನ ಸರ್ಕಾರಗಳು ಯಾವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಬಂದಿದೆ. ಸೊ ಅದು ಯಾವ ಕಾರಣಕ್ಕೆ ನನಗಂತೂ ಗೊತ್ತಿಲ್ಲ, ಬಟ್ ಸಂತೋಷ, ಅದರಲ್ಲಿ ಏನಿಲ್ಲ. ಬಟ್ ಇದು ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬಂದಿತ್ತು, 15 ಜನ MPs, ಕೇಂದ್ರ ಸ್ಥಾಯಿ ಸಮಿತಿ, ಆರೋಗ್ಯ ಸಮಿತಿ ಮತ್ತು ಅಲ್ಲಿ ನಿರ್ವಹಣೆ ಎಲ್ಲ ನೋಡಿ ಇದ್ರ ಓನರ್ ಯಾರು ಅಂದರು. ನಾನು ಹೇಳಿದೆ ಓನರ್ ಗೌರ್ಮೆಂಟ್ ಅಂದರೆ ಅವರು ಇದು ಒಂದು ಸರ್ಕಾರಿ ಆಸ್ಪತ್ರೆ ಈ ಮಟ್ಟಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾ? ಹೀಗಾಗಿ ಇದೇ ಒಂದು ಮಾದರಿ ಸಂಸ್ಥೆಯಾಗಿದೆ. ಸರ್ಕಾರಕ್ಕೆ ಇದೇ ಒಂದು ಶೋಕೇಸ್ ಆಗಿದೆ ಈ ಆಸ್ಪತ್ರೆ. ಅವರೇ ಹೇಳಿದ್ದಾರೆ, ಹಲವಾರು ಬಾರಿ ಸರ್ಕಾರನೇ ಹೇಳಿದೆ, ಇದು ಬೇರೆ ಬೇರೆ ಆಸ್ಪತ್ರೆಗಳು ಜಯದೇವ ಮಾದರಿಯಲ್ಲಿ ಯಾಕೆ ಡೆವಲಪ್ ಮಾಡಬಾರ್ದು, ಈ ರೀತಿ ನಿರ್ವಹಣೆ ಮಾಡಬಾರ್ದು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇನ್ನು ನಾನೇನು ಹೇಳಕ್ಕೆ ಬರೋದಿಲ್ಲ. ಅಲ್ಲ ಸರ್, ರಾಜಕೀಯಕ್ಕೆ ಬರ್ತಾರೆ ಅಂತ ನಿಟ್ಟಿನಲ್ಲಿ ಅವರು ಮಾಡ್ತಾ ಇದ್ದಾರೆ. ನಿಮಗೆ ಬೇಕಾದ್ ಕೊಟ್ಟಿದ್ದಾರೆ, ಹೆಚ್ಚು ರಾಜಕೀಯಕ್ಕೆ ಬರ್ಬೇಕಾದ್ರೆ ನೀವೇನು ಸಲಹೆ ಕೊಡ್ತೀರಿ ಮೇಡಮ್ ಅಂತ? ಯಾಕಂದ್ರೆ ನೋಡಿ, ಹುಟ್ಟುವಾಗಲೇ ರಾಜಕೀಯದವರು, ಮಗಳಾಗಿ ಆ ಮನೆಗೆ ಹುಟ್ಟಿದ ನೆಕ್ಸ್ಟ್ ಡೇಗೆ ನಮ್ಮ ತಂದೆ MLA ಆಗಿದ್ರು. ರಾಜಕೀಯದ ಏಳುಬೀಳುಗಳು ನೋಡಿದ್ದೀನಿ. ಸದ್ಯದ ಪರಿಸ್ಥಿತಿಲಿ ಅವರು ಜನಸೇವೆ ಮಾಡಿದ್ದಾರೆ. ಅದನ್ನು ನಾವು ನೆಮ್ಮದಿಯಾಗಿ ಹಿಂಗೆ ಮಾಡಿದ್ದೀವಿ ಅನ್ನೋದು ಆಲೋಚನೆ ಮಾಡೋಕ್ಕೆ ನಮಗೆ ಅವಕಾಶ ಸಿಗ್ತಿಲ್ಲ. ಈಗ ಅದನ್ನು ನಾವು ಸಂತೋಷವಾಗಿ ಆಸ್ವಾದನೆ ಮಾಡೋಕ್ಕೆ ನಮ್ಗೆ ಆಗ್ತಿಲ್ಲ. ಪದೇ ಪದೇ ಹೊರಗಡೆಯಿಂದ ಒತ್ತಡಗಳು. ಸಾಧನೆ ಮಾಡಿರೋದೇ ಇವತ್ತು ಸಮಸ್ಯೆ ಆಗಿದೆ. ಸರ್ಕಾರದ ನೀತಿ ಬಗ್ಗೆ ಏನ್ ಹೇಳ್ತಾರೆ?